ಈಗ ಸರ್, ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಖರೀದಿ ಮಾಡೋರು ಇರ್ಲಿಲ್ಲ. ಖರೀದಿ ಮಾಡೋರು ಹೋಗ್ಲಿ, ಸ್ಟಾಲ್ಗಳಲ್ಲಿ ಅದನ್ನ ಸ್ಟಾಕ್ ಅನ್ನ ಇಟ್ಕೊಳ್ಳೋಕು ತಗೊಳಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಂತ ಕಾಲಮಾನ. ಆದ್ರೆ ಇವತ್ತು ಮೈಸೂರು ಸ್ಯಾಂಡಲ್ ಅನ್ನೋದೇ ಒಂದು ಸ್ಟಾಲ್ ಆಗಿದೆ. ಎಷ್ಟೋ ಮಾಲ್ಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ, ವಿದೇಶಗಳಲ್ಲಿ. ಇದು ಎಲ್ಲಿಂದ ಶುರುವಾಯಿತು? ಈ ರೀತಿಯಾದಂತಹ ಒಂದು ಗೇಮ್ ಚೇಂಜರ್ ಆಗೋದಕ್ಕೆ ಕಾರಣಕರ್ತರು ಪ್ರಶಾಂತ್ ಅಂತ ಗೊತ್ತಿದೆ. ಆದ್ರೆ ನೀವು ಅಷ್ಟೊಂದು ಆಸಕ್ತಿಯನ್ನ ತೋರಿಸಿ ಇದನ್ನ ನಾವು ಇಲ್ಲ ವಿಶ್ವ ಮಟ್ಟದಲ್ಲಿ ಇದನ್ನ ಪ್ರಸಿದ್ಧಿಗೊಳಿಸಬೇಕು, ಇದು ಮಾರಾಟ ಆಗೋ ತರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ನೀವು ಆ ಒಂದು ಜರ್ನಿಯನ್ನ ನೀವು ನಮ್ಮ ಮುಂದೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಬೋದು. ಹೇಗಿತ್ತು ಆ ಒಂದು ಕಷ್ಟ ಕಾಲದಲ್ಲಿ ಇದ್ದಂತ ಮೈಸೂರು ಸ್ಯಾಂಡಲ್ ಕಂಪನಿಯನ್ನ ಇವತ್ತು ಪ್ರಾಫಿಟ್ ಅಲ್ಲಿ ಬೆಳೆಯುವಂತ ಹಂತಕ್ಕೆ ತರೋದಕ್ಕೆ ಆ ಜರ್ನಿ? ಸರ್, ಇದು ಯಾರು ಒಬ್ರು ಅಥವಾ ನಾನೊಬ್ನೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಟ್ಸ್ ಎ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಅನ್ನಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಮಗೆ ಒಳ್ಳೆ ರೀತಿಯಿಂದ ಸಹಕಾರ, ಮಾರ್ಗದರ್ಶನ ಮತ್ತೆ ತಮ್ಮ ಈ ದೃಢ ನಿರ್ಧಾರಗಳಿಂದ ಯಾವುದೇ ಇಶ್ಯೂಸ್ ಬಂದಾಗ ಬ್ಯಾಕಪ್ ನೀಡಿದವರು ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಸಾಹೇಬರು. ಇದು ನಾವು ಬಂದಾಗ ಒಂದಲ್ಲ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು, ಅಲ್ಲಿಂದ ಡಿಫೇಮ್ ಆಗಿತ್ತು, ಅಲ್ಲಿಂದ ನಾವು ಒಂದು ಒಳ್ಳೆ ಹೆಸರಿನ ಕಡೆ ತಗೊಂಡು ಹೋಗೋದೇ ಚಾಲೆಂಜ್ ಆಗಿತ್ತು. ಗ್ರಾಹಕರಿಗೆ ಕ್ವಾಲಿಟಿ ಅನ್ನೋದು ಬಹಳ ಇಶ್ಯೂ ಆಗುತ್ತೆ ಸರ್. ನಾವು ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ಸಾಬೂನ್ನ ಕೊಟ್ಟಾಗ, ಒಳ್ಳೆ ದರದಲ್ಲಿ ಕೊಟ್ಟಾಗ, ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಅವರಿಗೆ ಕನ್ವಿನ್ಸ್ ಆದಾಗ ಮಾತ್ರ ಅವರು ನಮ್ಮ ಜೊತೆಗಿರ್ತಾರೆ. ಕಳೆದ 2 ವರ್ಷಗಳಲ್ಲಿ ನಾವು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ತೇನೆ. ಇದರದ್ದು ರಾ ಮಟೀರಿಯಲ್ಸ್ ಪ್ರೊಕ್ಯೂರ್ಮೆಂಟ್ ನ ಅದರಲ್ಲಿ ನಾವು ಕ್ವಾಲಿಟಿ ಇಶ್ಯೂಸ್ ನಾವು ಸ್ಟ್ರಿಂಜೆಂಟ್ ಆಗಿ ನಾವೆಲ್ಲ ಚೆಕ್ ಮಾಡ್ತೀವಿ. ಆಮೇಲೆ ಫಿನಿಶ್ಡ್ ಪ್ರಾಡಕ್ಟ್ಸ್, ಲಾಸ್ಟ್ ಪ್ರಾಡಕ್ಟ್ಸ್ ಏನ್ ಬರ್ತಾವಲ್ಲ ಅದನ್ನು ಸಹ ನಾವು ಹಂತ ಹಂತವಾಗಿ ಪ್ರತಿ ಶಿಫ್ಟ್ ಅಲ್ಲಿನೂ ಅವರ್ಲಿ ಬೇಸಿಸ್ ಅಲ್ಲಿ ಎಲ್ಲ ಚೆಕ್ ಮಾಡಿ ಅದನ್ನ ನಾವು ಅವರ ಮತ್ತೆ ಕಾನ್ಫಿಡೆನ್ಸ್ ನಾಗಿ ರೀಗೇಮ್ ಮಾಡಕ್ಕೆ ಒಂದು ಅನುಕೂಲ ಆಯಿತು. ಆಡಳಿತಾತ್ಮಕವಾಗಿ ನಾವು ಆಸ್ ಎ ಟೀಮ್ ಅನ್ನೋದನ್ನ ನಾವು ಅಲ್ಲಿ ಒಂದು ಮಂದಟ್ಟಣೆ ಮಾಡಿದ್ವಿ. ನಮ್ದು ಕಂಪನಿ, ನಾನು ಯಾವಾಗಲೂ ಫ್ಯಾಕ್ಟ್ರಿಗೆ ಹೋದಾಗ ನನ್ನ ಸಿಬ್ಬಂದಿಗಳಿಗೆ ನಾನು ಹೇಳೋದಿಷ್ಟೇ, ಇದು ಫ್ಯಾಕ್ಟ್ರಿ ಅಲ್ಲ, ದೇವಸ್ಥಾನ ಇದ್ದಂಗೆ. ನಾವು ದೇವಸ್ಥಾನದಲ್ಲಿ ಬರ್ತಾ ಇದೀವಿ, ಆ ರೀತಿ ಡಿಗ್ನಿಟಿ ಡೆಕೋರಮದಲ್ಲಿ ನಾವು ಇಲ್ಲಿ ಎಲ್ಲ ಬಿಹೇವ್ ಮಾಡಬೇಕು. ಇದು ನಮ್ದು ಫ್ಯಾಕ್ಟ್ರಿ, ನಮಗೆ ಅನ್ನೋ ನೀಡುವ ಫ್ಯಾಕ್ಟ್ರಿ ಅಂತ ಹೇಳಿ ಅವರಿಗೆ ಒಂದೆಲ್ಲ ಮನವರಿಕೆ ಮಾಡಿಕೊಟ್ಟೆ ಸರ್. ಸುಮಾರು 10,000 ಜನರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಲ್ಲಿಂದ ಊಟ ಮಾಡ್ತಾ ಇದ್ದಾರೆ. ಸೊ ನಾವು ಏನಾರ ಒಂದು ತಪ್ಪು ಕೆಲಸ ಮಾಡಿದ್ರೆ 10,000 ಜನರಿಗೂ ಅನ್ನಕ್ಕೆ ಒಂದೆಲ್ಲ ತೊಂದರೆ ಆಗುತ್ತೆ ಅನ್ನೋ ನನ್ನ ಮನೋಭಾವ. ನಾನು ತಗೊಳ್ಳುವ ಪ್ರತಿ ಡಿಸಿಷನ್ನು ನನ್ನ ಕಂಪನಿಗೆ ಒಳ್ಳೇದಾಗಿರ್ಬೇಕು, ನನ್ನ ಕಾರ್ಮಿಕರಿಗೆ ಒಳ್ಳೇದಾಗಿರ್ಬೇಕು, ಹಾಗೆಯೇ ನನ್ನ ಗ್ರಾಹಕರಿಗೂ ಒಳ್ಳೇದಾಗಿರ್ಬೇಕು, ಹಾಗೂ ಕಾನೂನು ಚೌಕಟ್ಟಲ್ಲಿ ಒಳ್ಳೇದು ಅದು ಎಲ್ಲ ಸರಿ ಇರಬೇಕು. ಹೀಗಾಗಿ ಅದನ್ನ ಮಾಡಲಿಕ್ಕೆ ನಾನು ಒಂದು ಆ ಡಿಸಿಷನ್ ಎಲ್ಲ ತಗೋಬೇಕಂದ್ರೆ ನನಗೆ ಆ ಬುದ್ಧಿಮಟ್ಟ ಇರಬೇಕು, ಮತ್ತೆ ಅದಕ್ಕೆ ನಾನು ಓದಬೇಕು ಸರ್. ಹೀಗಾಗಿ ಇವೆರಡನ್ನೂ ನಾನು ಈ ಸೈಮಲ್ಟೇನಿಯಸ್ ಆಗಿ ಹ್ಯಾಂಡ್ ಟು ಹ್ಯಾಂಡ್ ಅದನ್ನ ಮಾಡ್ತಾ ಹೋದೆ. ನನ್ನ ಟೀಮ್, ನನ್ನ GM ಆದಂತ ಗಂಗಪ್ಪನವರಾಗಿರ್ಬೋದು, ಪ್ರಜ್ಞಾ ಮೇಡಮ್ ಆಗಿರ್ಬೋದು, GM ಫೈನಾನ್ಸ್ ಆದಂತ ಅವಿನಾಶ್ ಅವರಾಗಿರ್ಬೋದು, ಮತ್ತೆ ಎಲ್ಲ ನನ್ನ ಆಡಳಿತ ವರ್ಗ, ಕಾರ್ಮಿಕ ನಾಯಕರುಗಳು ಎಲ್ಲರೂ ನನ್ನ ಜೊತೆಗೆ ಬಂದು ಎಲ್ಲ ಸಹಕಾರ ನೀಡಿದ್ರು. ಮೇಲಾಗಿ ನಮ್ಮ ಚೇರ್ಮನ್ ಆದಂತಹ ಅಪ್ಪಾಜಿ ನಾಡಗೌಡ ಸಾಹೇಬರು, ಅವರು ಸಹ ಸಹಕಾರ ಮಾರ್ಗದರ್ಶನ ನೀಡಿದ್ರು. ಆಮೇಲೆ ಈ ಘನ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಆಗಿರ್ಬೋದು, ಮೇಲಾಗಿ ಅತಿ ಹೆಚ್ಚು ಇದಕ್ಕೆ ಆಸಕ್ತಿ ವಹಿಸಿ ಇದನ್ನ ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗ್ಲೇಬೇಕು ಅಂತ ಹೇಳಿ ಸಹಕಾರ ನೀಡಿದವರು ಶ್ರೀಯುತ MB ಪಾಟೀಲ್ ಸಾಹೇಬರು ಸರ್. ಈಗ ಸರ್, ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಖರೀದಿ ಮಾಡೋರು ಇರ್ಲಿಲ್ಲ. ಖರೀದಿ ಮಾಡೋರು ಹೋಗ್ಲಿ, ಸ್ಟಾಲ್ಗಳಲ್ಲಿ ಅದನ್ನ ಸ್ಟಾಕ್ ಅನ್ನ ಇಟ್ಕೊಳ್ಳೋಕು ತಗೊಳಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಂತ ಕಾಲಮಾನ. ಆದ್ರೆ ಇವತ್ತು ಮೈಸೂರು ಸ್ಯಾಂಡಲ್ ಅನ್ನೋದೇ ಒಂದು ಸ್ಟಾಲ್ ಆಗಿದೆ. ಎಷ್ಟೋ ಮಾಲ್ಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ, ವಿದೇಶಗಳಲ್ಲಿ. ಇದು ಎಲ್ಲಿಂದ ಶುರುವಾಯಿತು? ಈ ರೀತಿಯಾದಂತಹ ಒಂದು ಗೇಮ್ ಚೇಂಜರ್ ಆಗೋದಕ್ಕೆ ಕಾರಣಕರ್ತರು ಪ್ರಶಾಂತ್ ಅಂತ ಗೊತ್ತಿದೆ. ಆದ್ರೆ ನೀವು ಅಷ್ಟೊಂದು ಆಸಕ್ತಿಯನ್ನ ತೋರಿಸಿ ಇದನ್ನ ನಾವು ಇಲ್ಲ ವಿಶ್ವ ಮಟ್ಟದಲ್ಲಿ ಇದನ್ನ ಪ್ರಸಿದ್ಧಿಗೊಳಿಸಬೇಕು, ಇದು ಮಾರಾಟ ಆಗೋ ತರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ನೀವು ಆ ಒಂದು ಜರ್ನಿಯನ್ನ ನೀವು ನಮ್ಮ ಮುಂದೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಬೋದು. ಹೇಗಿತ್ತು ಆ ಒಂದು ಕಷ್ಟ ಕಾಲದಲ್ಲಿ ಇದ್ದಂತ ಮೈಸೂರು ಸ್ಯಾಂಡಲ್ ಕಂಪನಿಯನ್ನ ಇವತ್ತು ಪ್ರಾಫಿಟ್ ಅಲ್ಲಿ ಬೆಳೆಯುವಂತ ಹಂತಕ್ಕೆ ತರೋದಕ್ಕೆ ಆ ಜರ್ನಿ? ಸರ್, ಇದು ಯಾರು ಒಬ್ರು ಅಥವಾ ನಾನೊಬ್ನೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಟ್ಸ್ ಎ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಅನ್ನಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಮಗೆ ಒಳ್ಳೆ ರೀತಿಯಿಂದ ಸಹಕಾರ, ಮಾರ್ಗದರ್ಶನ ಮತ್ತೆ ತಮ್ಮ ಈ ದೃಢ ನಿರ್ಧಾರಗಳಿಂದ ಯಾವುದೇ ಇಶ್ಯೂಸ್ ಬಂದಾಗ ಬ್ಯಾಕಪ್ ನೀಡಿದವರು ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಸಾಹೇಬರು. ಇದು ನಾವು ಬಂದಾಗ ಒಂದಲ್ಲ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು, ಅಲ್ಲಿಂದ ಡಿಫೇಮ್ ಆಗಿತ್ತು, ಅಲ್ಲಿಂದ ನಾವು
ಒಂದು ಒಳ್ಳೆ ಹೆಸರಿನ ಕಡೆ ತಗೊಂಡು ಹೋಗೋದೇ ಚಾಲೆಂಜ್ ಆಗಿತ್ತು. ಗ್ರಾಹಕರಿಗೆ ಕ್ವಾಲಿಟಿ ಅನ್ನೋದು ಬಹಳ ಇಶ್ಯೂ ಆಗುತ್ತೆ ಸರ್. ನಾವು ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ಸಾಬೂನ್ನ ಕೊಟ್ಟಾಗ, ಒಳ್ಳೆ ದರದಲ್ಲಿ ಕೊಟ್ಟಾಗ, ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಅವರಿಗೆ ಕನ್ವಿನ್ಸ್ ಆದಾಗ ಮಾತ್ರ ಅವರು ನಮ್ಮ ಜೊತೆಗೆ ಇರ್ತಾರೆ. ಕಳೆದ 2 ವರ್ಷಗಳಲ್ಲಿ ನಾವು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ತೇನೆ. ಇದರದ್ದು ರಾ ಮಟೀರಿಯಲ್ಸ್ ಪ್ರೊಕ್ಯೂರ್ಮೆಂಟ್ ನ ಅದರಲ್ಲಿ ನಾವು ಕ್ವಾಲಿಟಿ ಇಶ್ಯೂಸ್ ನಾವು ಸ್ಟ್ರಿಂಜೆಂಟ್ ಆಗಿ ನಾವೆಲ್ಲ ಚೆಕ್ ಮಾಡ್ತೀವಿ. ಆಮೇಲೆ ಫಿನಿಶ್ಡ್ ಪ್ರಾಡಕ್ಟ್ಸ್, ಲಾಸ್ಟ್ ಪ್ರಾಡಕ್ಟ್ಸ್ ಏನ್ ಬರ್ತಾವಲ್ಲ ಅದನ್ನು ಸಹ ನಾವು ಹಂತ ಹಂತವಾಗಿ ಪ್ರತಿ ಶಿಫ್ಟ್ ಅಲ್ಲಿನೂ ಅವರ್ಲಿ ಬೇಸಿಸ್ ಅಲ್ಲಿ ಎಲ್ಲ ಚೆಕ್ ಮಾಡಿ ಅದನ್ನ ನಾವು ಅವರ ಮತ್ತೆ ಕಾನ್ಫಿಡೆನ್ಸ್ ನಾಗಿ ರೀಗೇಮ್ ಮಾಡಕ್ಕೆ ಒಂದು ಅನುಕೂಲ ಆಯಿತು. ಆಡಳಿತಾತ್ಮಕವಾಗಿ ನಾವು ಆಸ್ ಎ ಟೀಮ್ ಅನ್ನೋದನ್ನ ನಾವು ಅಲ್ಲಿ ಒಂದು ಮಂದಟ್ಟಣೆ ಮಾಡಿದ್ವಿ. ನಮ್ದು ಕಂಪನಿ, ನಾನು ಯಾವಾಗಲೂ ಫ್ಯಾಕ್ಟ್ರಿಗೆ ಹೋದಾಗ ನನ್ನ ಸಿಬ್ಬಂದಿಗಳಿಗೆ ನಾನು ಹೇಳೋದಿಷ್ಟೇ, ಇದು ಫ್ಯಾಕ್ಟ್ರಿ ಅಲ್ಲ, ದೇವಸ್ಥಾನ ಇದ್ದಂಗೆ. ನಾವು ದೇವಸ್ಥಾನದಲ್ಲಿ ಬರ್ತಾ ಇದೀವಿ, ಆ ರೀತಿ ಡಿಗ್ನಿಟಿ ಡೆಕೋರಮದಲ್ಲಿ ನಾವು ಇಲ್ಲಿ ಎಲ್ಲ ಬಿಹೇವ್ ಮಾಡಬೇಕು. ಇದು ನಮ್ದು ಫ್ಯಾಕ್ಟ್ರಿ, ನಮಗೆ ಅನ್ನೋ ನೀಡುವ ಫ್ಯಾಕ್ಟ್ರಿ ಅಂತ ಹೇಳಿ ಅವರಿಗೆ ಒಂದೆಲ್ಲ ಮನವರಿಕೆ ಮಾಡಿಕೊಟ್ಟೆ ಸರ್. ಸುಮಾರು 10,000 ಜನರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಲ್ಲಿಂದ ಊಟ ಮಾಡ್ತಾ ಇದ್ದಾರೆ. ಸೊ ನಾವು ಏನಾರ ಒಂದು ತಪ್ಪು ಕೆಲಸ ಮಾಡಿದ್ರೆ 10,000 ಜನರಿಗೂ ಅನ್ನಕ್ಕೆ ಒಂದೆಲ್ಲ ತೊಂದರೆ ಆಗುತ್ತೆ ಅನ್ನೋ ನನ್ನ ಮನೋಭಾವ. ನಾನು ತಗೊಳ್ಳುವ ಪ್ರತಿ ಡಿಸಿಷನ್ನು ನನ್ನ ಕಂಪನಿಗೆ ಒಳ್ಳೇದಾಗಿರ್ಬೇಕು, ನನ್ನ ಕಾರ್ಮಿಕರಿಗೆ ಒಳ್ಳೇದಾಗಿರ್ಬೇಕು, ಹಾಗೆಯೇ ನನ್ನ ಗ್ರಾಹಕರಿಗೆ ಒಳ್ಳೇದಾಗಿರ್ಬೇಕು, ಹಾಗೂ ಕಾನೂನು ಚೌಕಟ್ಟಲ್ಲಿ ಒಳ್ಳೇದು ಅದು ಎಲ್ಲ ಸರಿ ಇರಬೇಕು. ಹೀಗಾಗಿ ಅದನ್ನ ಮಾಡಲಿಕ್ಕೆ ನಾನು ಒಂದು ಆ ಡಿಸಿಷನ್ ಎಲ್ಲ ತಗೋಬೇಕಂದ್ರೆ ನನಗೆ ಆ ಬುದ್ಧಿಮಟ್ಟ ಇರಬೇಕು, ಮತ್ತೆ ಅದಕ್ಕೆ ನಾನು ಓದ್ಬೇಕು ಸರ್. ಹೀಗಾಗಿ ಇವೆರಡನ್ನೂ ನಾನು ಈ ಸೈಮಲ್ಟೇನಿಯಸ್ ಆಗಿ ಹ್ಯಾಂಡ್ ಟು ಹ್ಯಾಂಡ್ ಅದನ್ನ ಮಾಡ್ತಾ ಹೋದೆ. ನನ್ನ ಟೀಮ್, ನನ್ನ GM ಆದಂತ ಗಂಗಪ್ಪನವರಾಗಿರ್ಬೋದು, ಪ್ರಜ್ಞಾ ಮೇಡಮ್ ಆಗಿರ್ಬೋದು, GM ಫೈನಾನ್ಸ್ ಆದಂತ ಅವಿನಾಶ್ ಅವರಾಗಿರ್ಬೋದು, ಮತ್ತೆ ಎಲ್ಲ ನನ್ನ ಆಡಳಿತ ವರ್ಗ, ಕಾರ್ಮಿಕ ನಾಯಕರುಗಳು ಎಲ್ಲರೂ ನನ್ನ ಜೊತೆಗೆ ಬಂದು ಎಲ್ಲ ಸಹಕಾರ ನೀಡಿದ್ರು. ಮೇಲಾಗಿ ನಮ್ಮ ಚೇರ್ಮನ್ ಆದಂತಹ ಅಪ್ಪಾಜಿನಾಡುಗೌಡ ಸಾಹೇಬರು, ಅವರು ಸಹ ಸಹಕಾರ ಮಾರ್ಗದರ್ಶನ ನೀಡಿದ್ರು. ಆಮೇಲೆ ಈ ಘನ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮಂತ್ರಿಗಳು ಆಗಿರ್ಬೋದು, ಮೇಲಾಗಿ ಅತಿ ಹೆಚ್ಚು ಇದಕ್ಕೆ ಆಸಕ್ತಿ ವಹಿಸಿ ಇದನ್ನ ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗ್ಲೇಬೇಕು ಅಂತ ಹೇಳಿ ಸಹಕಾರ ನೀಡಿದವರು ಶ್ರೀಯುತ MB ಪಾಟೀಲ್ ಸಾಹೇಬರು ಸರ್. ಈಗ ಸರ್, ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಖರೀದಿ ಮಾಡೋರು ಇರ್ಲಿಲ್ಲ. ಖರೀದಿ ಮಾಡೋರು ಹೋಗ್ಲಿ, ಸ್ಟಾಲ್ಗಳಲ್ಲಿ ಅದನ್ನ ಸ್ಟಾಕ್ ಅನ್ನ ಇಟ್ಕೊಳ್ಳೋಕ್ಕೂ ತಗೊಳ್ಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಂತ ಕಾಲಮಾನ. ಆದ್ರೆ ಇವತ್ತು ಮೈಸೂರು ಸ್ಯಾಂಡಲ್ ಅನ್ನೋದೇ ಒಂದು ಸ್ಟಾಲ್ ಆಗಿದೆ. ಎಷ್ಟೋ ಮಾಲ್ಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ, ವಿದೇಶಗಳಲ್ಲಿ. ಇದು ಎಲ್ಲಿಂದ ಶುರುವಾಯಿತು? ಈ ರೀತಿಯಾದಂತಹ ಒಂದು ಗೇಮ್ ಚೇಂಜರ್ ಆಗೋದಕ್ಕೆ ಕಾರಣಕರ್ತರು ಪ್ರಶಾಂತ್ ಅಂತ ಗೊತ್ತಿದೆ. ಆದ್ರೆ ನೀವು ಅಷ್ಟೊಂದು ಆಸಕ್ತಿಯನ್ನ ತೋರಿಸಿ ಇದನ್ನ ನಾವು ಇಲ್ಲ ವಿಶ್ವ ಮಟ್ಟದಲ್ಲಿ ಇದನ್ನ ಪ್ರಸಿದ್ಧಿಗೊಳಿಸಬೇಕು, ಇದು ಮಾರಾಟ ಆಗೋ ತರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ನೀವು ಆ ಒಂದು ಜರ್ನಿಯನ್ನ ನೀವು ನಮ್ಮ ಮುಂದೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಬಹುದು. ಹೇಗಿತ್ತು ಆ ಒಂದು ಕಷ್ಟ ಕಾಲದಲ್ಲಿ ಇದ್ದಂತ ಮೈಸೂರು ಸ್ಯಾಂಡಲ್ ಕಂಪನಿಯನ್ನ ಇವತ್ತು ಪ್ರಾಫಿಟ್ ಅಲ್ಲಿ ಬೆಳೆಯುವಂತ ಹಂತಕ್ಕೆ ತರೋದಕ್ಕೆ ಆ ಜರ್ನಿ? ಸರ್, ಇದು ಯಾರು ಒಬ್ರು ಅಥವಾ ನಾನೊಬ್ನೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಟ್ಸ್ ಎ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಅನ್ನಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ನಮಗೆ ಒಳ್ಳೆ ರೀತಿಯಿಂದ ಸಹಕಾರ, ಮಾರ್ಗದರ್ಶನ ಮತ್ತೆ ತಮ್ಮ ಈ ದೃಢ ನಿರ್ಧಾರಗಳಿಂದ ಯಾವುದೇ ಇಶ್ಯೂಸ್ ಬಂದಾಗ ಬ್ಯಾಕಪ್ ನೀಡಿದವರು ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ MB ಪಾಟೀಲ್ ಸಾಹೇಬರು. ಇದು ನಾವು ಬಂದಾಗ ಒಂದಲ್ಲ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು, ಅಲ್ಲಿಂದ ಡಿಫೇಮ್ ಆಗಿತ್ತು, ಅಲ್ಲಿಂದ ನಾವು ಒಂದು ಒಳ್ಳೆ ಹೆಸರಿನ ಕಡೆ ತಗೊಂಡು ಹೋಗೋದೇ ಚಾಲೆಂಜ್ ಆಗಿತ್ತು. ಗ್ರಾಹಕರಿಗೆ ಕ್ವಾಲಿಟಿ ಅನ್ನೋದು ಬಹಳ ಇಶ್ಯೂ ಆಗುತ್ತೆ ಸರ್. ನಾವು ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ಸಾಬೂನ್ನ ಕೊಟ್ಟಾಗ, ಒಳ್ಳೆ ದರದಲ್ಲಿ ಕೊಟ್ಟಾಗ, ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಅವರಿಗೆ ಕನ್ವಿನ್ಸ್ ಆದಾಗ ಮಾತ್ರ ಅವರು ನಮ್ಮ ಜೊತೆಗೆ ಇರ್ತಾರೆ. ಕಳೆದ 2 ವರ್ಷಗಳಲ್ಲಿ ನಾವು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ತೇನೆ. ಇದರದ್ದು ರಾ ಮಟೀರಿಯಲ್ಸ್ ಪ್ರೊಕ್ಯೂರ್ಮೆಂಟ್ ನ ಅದರಲ್ಲಿ ನಾವು ಕ್ವಾಲಿಟಿ ಇಶ್ಯೂಸ್ ನಾವು ಸ್ಟ್ರಿಂಜೆಂಟ್ ಆಗಿ ನಾವೆಲ್ಲ ಚೆಕ್ ಮಾಡ್ತೀವಿ. ಆಮೇಲೆ ಫಿನಿಶ್ಡ್ ಪ್ರಾಡಕ್ಟ್ಸ್, ಲಾಸ್ಟ್ ಪ್ರಾಡಕ್ಟ್ಸ್ ಏನ್ ಬರ್ತಾವಲ್ಲ ಅದನ್ನು ಸಹ ನಾವು ಹಂತ ಹಂತವಾಗಿ ಪ್ರತಿ ಶಿಫ್ಟ್ ಅಲ್ಲಿನೂ ಅವರ್ಲಿ ಬೇಸಿಸ್ ಅಲ್ಲಿ ಎಲ್ಲ ಚೆಕ್ ಮಾಡಿ ಅದನ್ನ ನಾವು ಅವರ ಮತ್ತೆ ಕಾನ್ಫಿಡೆನ್ಸ್ ನಾಗಿ ರೀಗೇಮ್ ಮಾಡಕ್ಕೆ ಒಂದು ಅನುಕೂಲ ಆಯಿತು. ಆಡಳಿತಾತ್ಮಕವಾಗಿ ನಾವು ಆಸ್ ಎ ಟೀಮ್ ಅನ್ನೋದನ್ನ ನಾವು ಅಲ್ಲಿ ಒಂದು ಮಂದಟ್ಟಣೆ ಮಾಡಿದ್ವಿ. ನಮ್ದು ಕಂಪನಿ, ನಾನು ಯಾವಾಗಲೂ ಫ್ಯಾಕ್ಟ್ರಿಗೆ ಹೋದಾಗ ನನ್ನ ಸಿಬ್ಬಂದಿಗಳಿಗೆ ನಾನು ಹೇಳೋದಿಷ್ಟೇ, ಇದು ಫ್ಯಾಕ್ಟ್ರಿ ಅಲ್ಲ, ದೇವಸ್ಥಾನ ಇದ್ದಂಗೆ. ನಾವು ದೇವಸ್ಥಾನದಲ್ಲಿ ಬರ್ತಾ ಇದೀವಿ, ಆ ರೀತಿ ಡಿಗ್ನಿಟಿ ಡೆಕೋರಮದಲ್ಲಿ ನಾವು ಇಲ್ಲಿ ಎಲ್ಲ ಬಿಹೇವ್ ಮಾಡಬೇಕು. ಇದು ನಮ್ದು ಫ್ಯಾಕ್ಟ್ರಿ, ನಮಗೆ ಅನ್ನೋ ನೀಡುವ ಫ್ಯಾಕ್ಟ್ರಿ ಅಂತ ಹೇಳಿ ಅವರಿಗೆ ಒಂದೆಲ್ಲ ಮನವರಿಕೆ ಮಾಡಿಕೊಟ್ಟೆ ಸರ್. ಸುಮಾರು 10,000 ಜನರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಲ್ಲಿಂದ ಊಟ ಮಾಡ್ತಾ ಇದ್ದಾರೆ. ಸೊ ನಾವು ಏನಾರ ಒಂದು ತಪ್ಪು ಕೆಲಸ ಮಾಡಿದ್ರೆ 10,000 ಜನರಿಗೂ ಅನ್ನಕ್ಕೆ ಒಂದೆಲ್ಲ ತೊಂದರೆ ಆಗುತ್ತೆ ಅನ್ನೋ ನನ್ನ ಮನೋಭಾವ. ನಾನು ತಗೊಳ್ಳುವ ಪ್ರತಿ ಡಿಸಿಷನ್ನು ನನ್ನ ಕಂಪನಿಗೆ ಒಳ್ಳೇದಾಗಿರ್ಬೇಕು, ನನ್ನ ಕಾರ್ಮಿಕರಿಗೆ ಒಳ್ಳೇದಾಗಿರ್ಬೇಕು, ಹಾಗೆಯೇ ನನ್ನ ಗ್ರಾಹಕರಿಗೆ ಒಳ್ಳೇದಾಗಿರ್ಬೇಕು, ಹಾಗೂ ಕಾನೂನು ಚೌಕಟ್ಟಲ್ಲಿ ಒಳ್ಳೇದು ಅದು ಎಲ್ಲ ಸರಿ ಇರಬೇಕು. ಹೀಗಾಗಿ ಅದನ್ನ ಮಾಡಲಿಕ್ಕೆ
ನಾನು ಒಂದು ಆ ಡಿಸಿಷನ್ ಎಲ್ಲ ತಗೋಬೇಕಂದ್ರೆ ನನಗೆ ಆ ಬುದ್ಧಿಮಟ್ಟ ಇರಬೇಕು, ಮತ್ತೆ ಅದಕ್ಕೆ ನಾನು ಓದ್ಬೇಕು ಸರ್. ಹೀಗಾಗಿ ಇವೆರಡನ್ನೂ ನಾನು ಈ ಸೈಮಲ್ಟೇನಿಯಸ್ ಆಗಿ ಹ್ಯಾಂಡ್ ಟು ಹ್ಯಾಂಡ್ ಅದನ್ನ ಮಾಡ್ತಾ ಹೋದೆ. ನನ್ನ ಟೀಮ್, ನನ್ನ GM ಆದಂತ ಗಂಗಪ್ಪನವರಾಗಿರ್ಬೋದು, ಪ್ರಜ್ಞಾ ಮೇಡಮ್ ಆಗಿರ್ಬೋದು, GM ಫೈನಾನ್ಸ್ ಆದಂತ ಅವಿನಾಶ್ ಅವರಾಗಿರ್ಬೋದು, ಮತ್ತೆ ಎಲ್ಲ ನನ್ನ ಆಡಳಿತ ವರ್ಗ, ಕಾರ್ಮಿಕ ನಾಯಕರುಗಳು ಎಲ್ಲರೂ ನನ್ನ ಜೊತೆಗೆ ಬಂದು ಎಲ್ಲ ಸಹಕಾರ ನೀಡಿದ್ರು. ಮೇಲಾಗಿ ನಮ್ಮ ಚೇರ್ಮನ್ ಆದಂತ ಅಪ್ಪಾಜಿ ನಾಡಗೌಡ ಸಾಹೇಬರು, ಅವರು ಸಹ ಸಹಕಾರ ಮಾರ್ಗದರ್ಶನ ನೀಡಿದ್ರು. ಆಮೇಲೆ ಈ ಘನ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಆಗಿರ್ಬೋದು, ಮೇಲಾಗಿ ಅತಿ ಹೆಚ್ಚು ಇದಕ್ಕೆ ಆಸಕ್ತಿ ವಹಿಸಿ ಇದನ್ನ ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗ್ಲೇಬೇಕು ಅಂತ ಹೇಳಿ ಸಹಕಾರ ನೀಡಿದವರು ಶ್ರೀಯುತ MB ಪಾಟೀಲ್ ಸಾಹೇಬರು ಸರ್.